ಕೆಡಿಪಿ ಸಭೆಯಲ್ಲಿ ಶಾಸಕ ಟಿ. ರಘುಮೂರ್ತಿ ಕಠಿಣ ಎಚ್ಚರಿಕೆ. ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಟಿ. ರಘುಮೂರ್ತಿ ಅವರು, ಅಧಿಕಾರಿಗಳು ಅಗತ್ಯ ನಿಖರ ಮಾಹಿತಿಯನ್ನು ನೀಡಬೇಕು. ಯಾರ ಒತ್ತಡಕ್ಕೂ ಮಣಿದು ಬೋಗಸ್ ಬಿಲ್ ಮಾಡಿದ್ದರೆ ಅದರ ಹೊಣೆಗಾರಿಕೆ ಅಧಿಕಾರಿಗಳದ್ದೇ ಆಗುತ್ತದೆ ಎಂದು ಕಠಿಣ ಎಚ್ಚರಿಕೆ ನೀಡಿದರು. ಅಕ್ರಮ ಅಕ್ಕಿ ಮಾರಾಟ ಮತ್ತು ಸಾಗಾಟದ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ತಪ್ಪಿತಸ್ಥರನ್ನು ಪತ್ತೆಹಚ್ಚಿ ಕಾನೂನು ಕ್ರಮ ಜರುಗಿಸಬೇಕೆಂದು ಸೂಚಿಸಿದರು. ವಿದ್ಯಾರ್ಥಿನಿಲಯಗಳ ಶೌಚಾಲಯಗಳ ಸ್ವಚ್ಛತೆ ಕಾಪಾಡಿ, ಗುಣಮಟ್ಟದ ಆಹಾರ ಹಾಗೂ ಮೂಲಭೂತ ಸೌಲಭ್ಯಗಳನ್ನು ಸಮರ್ಪಕವಾಗಿ ಒದಗಿಸಬೇಕು ಎಂದು ಹೇಳಿದರು. ತಾಲೂಕಿನಲ್ಲಿ ಈ ಬಾರಿ 10ನೇ ತರಗತಿಯಲ್ಲಿ ಶೇ. 100 ಫಲಿತಾಂಶ ಸಾಧಿಸುವಂತೆ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು. ಒಬ್ಬ ವಿದ್ಯಾರ್ಥಿ ಫೇಲಾಗಿದ್ದರೂ ಸಂಬಂಧಪಟ್ಟ ವಸತಿ ನಿಲಯ ಪಾಲಕ ಅಧಿಕಾರಿಗಳನ್ನು ಅಮಾನತಿಗೆ ಶಿಫಾರಸು ಮಾಡುವುದಾಗಿ ಎಚ್ಚರಿಸಿದರು. ನಮ್ಮ ಹೊಲ ನಮ್ಮ ದಾರಿ ಯೋಜನೆಯಡಿ ಗ್ರಾಮೀಣ ರಸ್ತೆಗಳ ಜಂಗಲ್ ತೆರವುಗೊಳಿಸಿ, ಅಗತ್ಯ ದಾಖಲೆಗಳೊಂದಿಗೆ ಫೋಟೋ ಸಂಗ್ರಹಣೆ ಮಾಡಬೇಕು. ರೈತರ ಬೆಳೆ ವಿಮೆ, ಬೆಳೆ ಪರಿಹಾರ, ಆರೋಗ್ಯ ಮತ್ತು ಶಿಕ್ಷಣ ಸೇರಿದಂತೆ ವಿವಿಧ ಇಲಾಖೆಗಳ ಪ್ರಗತಿ ಕುರಿತು ಅಧಿಕಾರಿಗಳು ಸಭೆಯಲ್ಲಿ ಮಾಹಿತಿ ನೀಡಿದರು. ಸಭೆಯಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಗದ್ದಿಗೆ ತಿಪ್ಪೇಸ್ವಾಮಿ, ತಹಶೀಲ್ದಾರ್ ರೇಹಾನ್ ಪಾಷಾ, ತಾಪಂಯೋ ಶಶಿಧರ್, ಚಿತ್ರದುರ್ಗ ತಾಪಂಯೋ ರವಿಕುಮಾರ್, ಪೌರಾಯುಕ್ತೆ ಡಾ. ನಾಗವೇಣಿ, ಡಿವೈಎಸ್ಪಿ ಸತ್ಯನಾರಾಯಣರಾವ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಗ್ರಾಪಂ ಪಿಡಿಒಗಳು ಮತ್ತು ಗ್ರಾಮಲೆಕ್ಕಾಧಿಕಾರಿಗಳು ಉಪಸ್ಥಿತರಿದ್ದರು. ಉಳಿದಿದ್ದ ಪರಿಸ್ಥಿತಿ ಅವ್ರಿಗೇನು ದುಡ್ಡು ಬರ್ತದೆ, ಅವ್ರಿಗೇನು ಪರಿಹಾರ ಬರ್ತದೆ, ಪರಿಹಾರ ಯಾವ ಹಂತದಲ್ಲಿದೆ ಸರ್? ಉಳಿದಂತವರಿಗೆ ಯಾವುದೇ ಹೇಳಲ್ಲ ಸರ್, ವಿಮೆ ಕಟ್ಟಿದವರಿಗೆ ಮಾತ್ರ ಪರಿಹಾರ ಕೊಡೋಕೆ ಅವಕಾಶ ಇರುತ್ತೆ ಸರ್. ನೀವೇ ಹೇಳಿದ್ರಲ್ಲ, ಮೋರ್ ದನ್ 50% ಲಾಸ್ ಇದ್ರೆ ಅದು ವಿಮೆ ಕಟ್ಟಿದವರಿಗೆ ಮಾತ್ರ. ವಿಮೆ ಕಟ್ಟಿದವರಿಗೆ ಅದು ಬೆಳೆ ಪರಿಹಾರಕ್ಕೆ ಸಂಬಂಧಪಟ್ಟಾಗ ನಮ್ಗೆ ಮೇನ್ ಆಗಿ ಈ ಬೆಳೆ ಗೊತ್ತಾನ ನಮಸ್ಕಾರ. ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಿಂದ ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಈ ಮಾಡಿರ್ತಕ್ಕಂಥ ಇದು ಅನ್ವಯ ಆಗಲಿಲ್ಲ, ಈ ರೀತಿಯಾಗಿ ರೈತರಿಗೆ ಅನ್ಯಾಯ ಆಗ್ತದೆ ಅನ್ನೋದನ್ನ ತಿಳಿಸುತ್ತೆ. ಕೇಂದ್ರದಿಂದ ಯಾರಾದ್ರೂ ಅಫಿಷಿಯಲ್ ಹೋಗ್ಬೇಕು ತಾನೆ, ಇಲ್ಲಿಂದ ನಿಮ್ಮ DC ಅವರು ನಿಮ್ಮ ಅಧಿಕಾರಿಗಳಿಂದ ತಗೊಂಡು ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಕೇಂದ್ರದಲ್ಲಿ ಅವರೇ ಇರ್ತಾರೆ, IS ಓದಿರೋರು ಅಲ್ವಾ, ಕೇಂದ್ರದ ಇದರಲ್ಲಿ ಇರ್ತಾರೆ. ಅವ್ರು ತಿಳಿಸಂತ ಕೆಲಸ ಸ್ವಲ್ಪ ಮಾರ್ಪಾಟ್ ಮಾಡ್ತಾರೆ. ಯಾಕಂದ್ರೆ ನಮ್ಮಲ್ಲಿ ಬದುಕದೆ ಅದರಿಂದ ಅಲ್ವಾ, ನಾಟ್ ಓನ್ಲಿ ಈ ಶೇಂಗಾ, ಬೇರೆ ಏನಿದೆಯಲ್ಲ, ನಾವು ಇರಿಗೇಟೆಡ್ ಎಷ್ಟು ಪರ್ಸೆಂಟ್ ಇದೀವಿ ಹೇಳ್ರಿ? ನಮ್ಮ 20%, 80% ಎಲ್ಲ ನಾವು ಇದಕ್ಕೆ, ಅದಕ್ಕೋಸ್ಕರ ನೀವು ಅದನ್ನ ಮಾಡ್ಬೇಕು. ಹೋಗ್ಬೇಕು ಇದೆಲ್ಲ ನಮ್ಮ ಜಿಲ್ಲೆಯಲ್ಲಿ, ಚಿತ್ರದುರ್ಗ ಜಿಲ್ಲೆ ನಿಮ್ಗೆ ಗೊತ್ತಿದೆಯಲ್ಲ, 16 ಜಿಲ್ಲೆ. ಬೆಳಿಗ್ಗೆ ಅವರನ್ನ ವೇಕಪ್ ಕಾಲಿಂದ ಹಿಡಿದು ಬೆಳಗಿನ ಅವಧಿಯಲ್ಲಿ ನಡೆಯುವ ಮನೆಗಿದ್ದ ನೆನಪಿಸ್ತೀರಿ. ಹೌದು ಹೌದು. ಯಾರಿಗೆ ಫೋನ್ ಮಾಡ್ತೀರಿ? ಶಾಲಾ ಮಕ್ಕಳಿಗೆ ಸರ್, ಪೇರೆಂಟ್ಸ್ ಅವರು 5-5:30, 5 ಗಂಟೆ ಆ ರೀತಿ ನಾವು ಮೊದಲೇ ಹೇಳಿರ್ತಾರೆ ಸರ್. ಶಿಕ್ಷಕರು ಮಾಡ್ತಾರೆ. ಶಿಕ್ಷಕರು ಹೌದು. ಬೆಳಿಗ್ಗೆ ಹಿಡಿದು ಮತ್ತೆ ವಿಶೇಷ ತರಗತಿಗಳನ್ನು ಬೆಳಿಗ್ಗೆ ಪ್ರತಿದಿನ ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಡ್ತೀವಿ ಸರ್. ಅದಾದ ನಂತರ ಸಂಜೆ ವೇಳೆ ಪ್ರತಿ ಶಾಲೆಯಲ್ಲಿ ಶಿಕ್ಷಕ ಟೀಚರ್ಸ್ ಅವ್ರ 5ವರೆಗೆ ಎದ್ದೇಳ್ತಾರ? ಹೌದು ಸರ್, ಮಾಡಲೇಬೇಕು, ಮಾಡ್ತಾರೆ. ರೆಕಾರ್ಡ್ ಇದೆಯಾ ಅದು? ಹೌದು ಸರ್, ಮಾಡ್ತಾರೆ. ಶಾಲಾ ಹಂತದಲ್ಲಿನೇ ಇಂತಿಂತ ಮಕ್ಕಳಿಗೆ ನೀವು ವೇಕಪ್ ಮಾಡಬೇಕು ಅಂತ ಹೇಳಿ ಯಾರ್ಯಾರು ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ, ಅಲ್ಲ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳು ನೋಟಿಫೈ ಮಾಡಿದ್ರೆ ಇಂಥ ಮಕ್ಕಳು ಇಂಥ ಸೆಕ್ಷನ್ ಅಲ್ಲಿ ಇಷ್ಟು ಜನ ಇದ್ದಾರೆ, ಅವ್ರಿಗೆ ಮಾಡ್ಬೇಕು. ಹೌದು ಸರ್. ಯಾವ ಮಗು NC ಇದೆ ಮತ್ತು C ಬಸ್ ಇರುತ್ತೆ, C ಗ್ರೇಡ್ ಅಲ್ಲಿ ಅಂತ ಮಕ್ಕಳಿಗೆ ದತ್ತು ಕೊಟ್ಟಿದ್ದೀವಿ ಸರ್. ಒಂದು ನಿಮಗೆ SLC ನಲ್ಲಿ ಟೋಟಲ್ ಎಷ್ಟು ಸ್ಟೂಡೆಂಟ್ಸ್ ಇರೋದು? ಅದರಲ್ಲಿ ABC ಮಾಡಿರಲ್ವಾ? C ಗ್ರೇಡ್ ABC ಹೇಳಿ, ಯಾವ ಗ್ರೇಡ್ ಅಲ್ಲಿ ಎಷ್ಟು? ನಮ್ಮಲ್ಲಿ 5166 ಮಕ್ಕಳಿದ್ದಾರೆ ಸರ್. ಇದರಲ್ಲಿ A ಇರ್ತಕ್ಕಂಥವ್ರು 156 ಇದೆ ಸರ್. A+ ಇರೋರು 315 ಇದ್ದಾರೆ, B 443 ಇದ್ದಾರೆ, B+ ಇರೋರು 507 ಇದೆ ಸರ್. C ನಲ್ಲಿ 606 ಇದೆ.
ಈಗ 5,166ಕ್ಕೆ ಬರೀ ಎಷ್ಟು ಬರೀ 156 156 ಎಸ್ ಓನ್ಲಿ 156. ಹಾಂ ಸರ್, ಅಂದ್ರೆ 465 ಮಕ್ಕಳು ಸರ್ ಪರೀಕ್ಷೆಗೆ ಹಾಜರಾದವರು. ನೀವು 5,166 ಹೇಳ್ತಿದ್ದಿಲ್ಲ. ಅಂದ್ರೆ ಅದು ನೋಂದಣಿ ಆಗಿದೆ ಸರ್. ಅನುದಾನಿತದಲ್ಲಿ 276 ಸರ್. ಅದರಲ್ಲಿ ಕೆಲವು HMs ಹೊರತುಪಡಿಸಿ ಯಾರ್ಯಾರು ತರಗತಿ ಶಿಕ್ಷಕರಿದ್ದಾರೆ, ವಿಷಯವಾರು ಶಿಕ್ಷಕರು, ಅವ್ರಿಗೆ ಕೊಟ್ಟಿದ್ದಾರೆ ಸುರೇಶ್ ಇದು 20 ಅಂಶ ನಿಮ್ಗೆ ಅಲ್ಲಿಂದ ಕೊಟ್ಟಿದ್ದಾರೆ, ನೀವು ಇಲ್ಲಿ ಕೊಡ್ತೀರಿ. ಇದು ಸ್ಟ್ರಿಕ್ಟ್ ಇಂಪ್ಲಿಮೆಂಟ್ ಆದ್ರೆ ನಮ್ಮ SLC ರಿಸಲ್ಟ್ ಇಂಪ್ರೂವ್ ಆಗ್ತದೆ. ಮಾಡ್ತಿದ್ದಾರೆ ಸರ್. ಈಗ ಇರೋರಿಗೆ 4,585 ಟಾರ್ಗೆಟ್ ಏನಿದೆಯಲ್ಲ ಇದೆಲ್ಲ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಆದ್ರೆ 100% ರಿಸಲ್ಟ್ ಬರ್ತದೆ. ಹೌದು ಸರ್. ಈಗ ನಮ್ದು 100 ಹೌದು ಅರ್ಥಾಯ್ತಾ? 100% ರಿಸಲ್ಟ್ ಬರ್ತದೆ. ನೀವೇನು ಇವಾಗ 20 ಅಂಶದಲ್ಲಿ ಇದೇನಿದೆಯಲ್ಲ, ಆಮೇಲೆ ದತ್ತು ಕೊಟ್ಟಿದ್ರಲ್ಲ ಹೌದು ಸರ್. ಮಾಸ್ಟರ್ಗೆ, ಒಬ್ಬೊಬ್ಬರಿಗೆ ಎಷ್ಟು ಜನ ಮಕ್ಕಳು ಕೊಟ್ಟಿದ್ದಾರೆ? ಅಂದ್ರೆ ಶಾಲೆಯಲ್ಲಿ ಮಕ್ಕಳು ಕಲಿಕೆ ಮೇಲೆ 3, 4 ಕೆಲವರಿಗೆ 2 ಬರ್ತದೆ, 2. ನೀವು ಅದಕ್ಕೆ ಒಂದು ಸ್ವಲ್ಪ ನಿಷ್ಠುರಾಗಿ ಅರ್ಥ ಆಯ್ತಾ ಮಾಡ್ತಿದ್ದೀವಿ. ನೀವು ಯಾರು ಮಾಸ್ಟರ್ಗಳು ಸರಿಯಾಗಿ ನೀವ್ ಹೆಂಗೆ ಸ್ಟೂಡೆಂಟ್ ಗುರ್ಸಿದ್ದೀರಿ, ನೀವು ಮಾಸ್ಟರ್ ಗುರ್ಸ್ಬೇಕು. ಮಾಸ್ಟರ್ಗಳು ಯಾರು ಸರಿಯಾಗಿ ಮಾಡಲ್ಲ ಏನಂತೇಳಿ ಅವ್ರು ನೀವು ಎಬ್ಬಿಸ್ಬೇಕು. ಅಂತ ಶಾಲೆಗೆ ನಾವು ಪದೇ ಪದೇ ಭೇಟಿ ಮಾಡಿ ಭೇಟಿ ಹೋಗಿ NC ಮತ್ತೆ ಇದೇನಿದೆಯಲ್ಲಪ್ಪ C+, ಅದ್ರಾಗ ಇವ್ರು ನೀವು ಗ್ರೇಡ್ ಮಾಡ್ಬೇಕು ಮಾಸ್ಟರ್. ಗೊತ್ತಿದೆ ಸರ್, ನಿಮ್ಗೆ ಗೊತ್ತಾಗುತ್ತಲ್ಲ, ಹೌದು ಸರ್. ಅವ್ರಿಗೆ ಹೇಳಿದ್ರೆ ಅದೆಲ್ಲ ಆಗುತ್ತೆ. ಆಮೇಲೆ ದತ್ತು ತಗೊಂಡಿರ್ತಕ್ಕಂಥ ಮಾಸ್ಟರ್ ಏನಿದೆಲ್ಲ ಅದನ್ನ ಸ್ವಲ್ಪ ಇದು ಮಾಡಿ, ಅರ್ಥಾಯ್ತಾ? ಅವ್ರಿಗೆಲ್ಲ ನೋಟ್ಬುಕ್ ಕೊಡ್ಸಿದೀವಿ ನಾವೆಲ್ಲ. ಹೌದು ಸರ್. ಎಲ್ಲ ನೋಟ್ ಎಲ್ಲ ಬರ್ದಿದಾರ? ಬರ್ದಿದೆ ಸರ್. ನಾನು ಹೇಳ್ತಾ ಇದ್ದೀನಿ, ನೀವು ನೋಟ್ಬುಕ್ ನನಗೆಲ್ಲ ತಂದು ಕೊಡ್ಬೇಕು. ಸರಿ ಸರ್. ಅರ್ಥ ಆಯ್ತಾ? ಆಯ್ತು. ಎಲ್ಲ ಎಕ್ಸಾಮ್ ಆದ್ಮೇಲೆ ಆಯ್ತು. ಎಷ್ಟು ಜನ ಎಲ್ಲ ಯಾವ ಸ್ಕೂಲಲ್ಲಿ ಆ ನೋಟ್ಬುಕ್ ಇರ್ಬೇಕು, ನೋಟ್ಬುಕ್ ಬರ್ಸಿರ್ಬೇಕು. ಹಾಂ ಸರ್. ಆ ನೋಟ್ಬುಕ್ ಬರ್ಸಿದ್ರೆ ಮಕ್ಕಳು ಓದಿರ್ತಾರೆ. ಹೌದು ಸರ್. ಪ್ರತಿದಿನ ಒಂದೊಂದು ವಿಷಯದಲ್ಲಿ 2 ಪುಟ ಕಡ್ಡಾಯವಾಗಿ ಬರೀಬೇಕು ಅಂತ ಇದೆ ಸರ್ ಕಾರ್ಯಕ್ರಮದಲ್ಲಿ. ಅದನ್ನ ಮಾಡಿಸ್ತಿದ್ದಾರೆ ಸರ್. ಈಗ ನಾವು ಹೋದ ವರ್ಷ ಇದು ಕೊಡ್ಸಿದ್ವಲ್ಲ, ಯಾವ್ದಪ್ಪ ಯಾವ ಪತ್ರಿಕೆಯರು ಇದು ಮಾಡೋದು, ಕ್ವಶನ್ ಪೇಪರ್ ಎಲ್ಲ ಮಾಡ್ತಿರಲ್ಲ, ಕ್ವಶನ್ ಆನ್ಸರ್ ಎಕ್ಸಾಮ್. ನಾವು ರಾಮದೇವರಿಗೆ 3 ಸರಿ ಹೋಗಿದ್ವಿ ಸರ್. ಏನಿದೆ ಪ್ರಾಬ್ಲಮ್? ನೀರ್ಗಂಟಿಗೆ ಮೀಟಿಂಗ್ ಮಾಡಿ ಹೇಳಿದ್ವಿ ಸರ್. ನೀವು ಹೋಗಿ ಸುಮ್ಮನೆ ಅಲ್ಲಿ ನಾಮಕಾವಸ್ಥೆಗೆ ಅಲ್ಲಿ ಇರಾಗದಲ್ಲ, ಅಲ್ಲಿ ಏನೇನಿದೆ ಎಲ್ಲ ಮಾಹಿತಿ ಕೊಡ್ಬೇಕು ನಮ್ಮ ಅಡ್ಮಿನಿಸ್ಟ್ರೇಟರ್ಗೆ. ಅದು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನಿದೆ ನಿಮ್ಮ ಪಂಚಾಯತಿನಲ್ಲಿ ನಿಮ್ಮ PDOಗಳು ಇದ್ದಾರೆ, ಆದ್ರೂ ಕೂಡ ಅವ್ರು ಏನ್ ಮಾಡ್ತಾರೆ, ಹಿಂಗೆ ನಮ್ಮ ಇವರು ಇದಾರಲ್ಲ ಅಡ್ಜಸ್ಟ್ ಆಗ್ತಾರೆ ಅಲ್ಲಿ ವ್ಯವಸ್ಥೆಗಳನ್ನ. ನೀವು ನೋಡಲ್ಲ ಸರ್ ಅಂದ್ರೆ ಅವರು ಕೆಲವೊಂದನ್ನ ಅವ್ರ ಕೈ ಸಾಲ್ವ್ ಆಗಲ್ಲ, ಅವ್ರಿಗೆ ಸಪೋರ್ಟಿಂಗ್ ಆಗ್ಬೇಕು. ಅದ್ರ ಜೊತೆಗೆ ಅವ್ರು ಏನಿದಾರಲ್ಲ ಕೆಲವೊಂದು ಸಿಸ್ಟಮ್ ಸಮಸ್ಯೆಗಳು ಹಂಗೆ ಇಟ್ಕೊಂಡು ಕುಂತಿರ್ತಾರೆ. ಆ ಸಮಸ್ಯೆಗಳನ್ನ ನೀವು ಬಗೆಹರಿಸಕ್ಕೆ ಅಂತ ನಿಮ್ಗೆ ಹಾಕಿರೋದು. ಯಾಕಂದ್ರೆ ಎಲೆಕ್ಟೆಡ್ ಬಾಡಿ ಇದ್ರೆ, ಅಧ್ಯಕ್ಷರಿದ್ರೆ, ಆಮೇಲೆ ಬಾಡಿ ಇದ್ರೆ ಅವರು ಚರ್ಚೆಗಳು ಮಾಡ್ತಿದ್ರು, ನಮ್ಮ ವಾರ್ಡ್ ಅಲ್ಲಿ ಹಿಂಗಿದೆ, ನಮ್ಮ ಇದ್ರಲ್ಲಿ ಹಿಂಗಿದೆ ಅಂತ ಹೇಳಿ. ನೀವ್ ಯಾರ ಹತ್ರ ಹೋಗಿ ಏನ್ ಮಾಡ್ತೀರಲ್ಲಿ? ತಾಲೂಕು ಅಫ್ಸರ್ಗಳು ಹೋಗಿ ಏನ್ ಮಾಡ್ತೀರಿ? ನೋಡಲ್ ಅಫ್ಸರ್ಗಳು ನೀವು ಆಯ್ತಪ್ಪ, ನೀವು ಟ್ರೈನಿಂಗ್ ಕೊಟ್ಟಿರಿ, ನನ್ಗೆ ಗೊತ್ತಾಗಲ್ಲ ಏನ್ ಮಾಡ್ತೀರಿ ನೀವು ಅಂತ. ಹೋಗಿ ಎಷ್ಟೊತ್ತು ಇರ್ತೀರ ಅಲ್ಲಿ? ಹೋಗಿ ಪಂಚಾಯತಿಗೆ ಹೋಗ್ತೀರಾ? ಹೋಗಿ ಏನ್ ಮಾಡ್ತೀರಿ? ಚರ್ಚೆ ಮಾಡಿ PDO ಏನೇನು ಸಮಸ್ಯೆ ಇದೆ ಅಂತ ಹೇಳಿ. ಆಮೇಲೆ ಜನಗಳು ಬಂದ್ರು ಸರ್. ನೀವು ಹೋಗ್ಬೇಕಾದ್ರೆ ಪಂಚಾಯತಿಗೆ ಹೋಗ್ತಿದೀವಿ, ಜನರಿಗೆ ಗೊತ್ತಾಗಬೇಕು, ಅವಾಗ ಅವ್ರು ಬರ್ತಾರೆ. ಬರೀ ನೀವು PDO ಮಾತಾಡಿದ್ರೆ ಆಗಲ್ಲ. ಯಾರಿಗೂ ಗೊತ್ತಿಲ್ಲ ಸರ್, ಯಾರಿಗೂ ಗೊತ್ತಿಲ್ಲ. ಬಂದು ಅಲ್ಲಿ ಆಫೀಸ್ ಹತ್ರ ಬಂದು ಹೋಗಿರೋದೇ ದೊಡ್ಡ ಸಾಹಸ. ಸರ್ ಈಗ ಕೂಡ ವಾರಕ್ಕೆ 3 ಸಲ ಕಂಪಲ್ಸರಿ ಹೋಗ್ಬೇಕಂತ ಕೂಡ ಆಯ್ತಪ್ಪ, ನಾನು ಹೇಳಿದ್ರೆ ಹೋಗಿದ್ದು ಜನಗಳಿಗೆ ಗೊತ್ತಾಗಬೇಕು. ಈಗ ಏನಾಗುತ್ತೆ, ಅವ್ರಿಗೆ ಗ್ರಾಮ ಪಂಚಾಯತಿ ಸದಸ್ಯರು ಇಲ್ಲ, ಅವ್ರಿಗೆ ಅಧಿಕಾರ ಇಲ್ಲ, ಹೌದಾ? ಅವ್ರು ಬಂದು ಮೊದಲ ತರ ಕೇಳಕ್ ಆಗಲ್ಲ. ಅದಕ್ಕೋಸ್ಕರನೇ ನಿಮ್ಮನ್ನ ಮಾಡಿದ್ದಾರೆ. ನಿಮ್ ಕೆಲಸದ ಜೊತೆಗೆ ನೀವು ಅದನ್ನ ಮಾಡಿ. ಪ್ರತಿ ಪಂಚಾಯತಿ ಮುಂದೆ ಅಡ್ಮಿನಿಸ್ಟ್ರೇಟರ್ ಯಾರು, ಅವ್ರ ಮೊಬೈಲ್ ನಂಬರ್ ಎಲ್ಲ ದೊಡ್ಡದಾಗಿ ಕಾಣಂಗೆ ಡಿಸ್ಪ್ಲೇ ಮಾಡಿದೀವಿ. ಯಾರೇ ಹೋದ್ರು ಕೂಡ ಅವ್ರಿಗೆ ಫೋನ್ ಮಾಡಿ ಏನ್ ಸಮಸ್ಯೆ ಆಯ್ತಾ ರೆಕಾರ್ಡ್ ಇಟ್ಕೋಬೇಕು, ಫೋಟೋ ಇಟ್ಕೋಬೇಕು. ಹಿಂಗಿತ್ತು, ಹಿಂಗ್ ಮಾಡಿದ್ವಿ ಅಂತ ಅದ್ರಲ್ಲಿ ಕೆಳಗೆ ಮಾಹಿತಿ ಬರಲಿ, ಇಷ್ಟು ಎಂಟು ಇಷ್ಟು ಮಾಡಿದ್ವಿ ಅಂತ ರೆಕಾರ್ಡ್ ಇಟ್ಕೊಳ್ಳಿ. ಯಾಕಂದ್ರೆ ನೀವು ಮಾಡಿರ್ತೀರಾ, ಮತ್ತೆ ಬೆಳೀತದೆ. ಅಕಸ್ಮಾತ್ ಮತ್ತೆ ಅಲ್ಲಿ ಏನಾರ ಇದಾದಾಗ ಮಾಡಿಲ್ಲ, ಸುಮ್ನೆ ಕ್ಲೈಮ್ ಮಾಡಿ ಅಂದ್ರೆ ನಿಮ್ಮ ಹತ್ರ ರೆಕಾರ್ಡ್ ಇಲ್ಲ ಅಂದ್ರೆ ನೀರ್ ಸಿಗಿ ಬೆಳಿತೀವಿ. ಎಲ್ಲದಕ್ಕೂ ಒಂದು ಮಾಹಿತಿ ಇಟ್ಕೋಬೇಕ್ರಿ. ನಾನು ಇಟ್ಕೊಂತೀಯಪ್ಪ, ರೆಕಾರ್ಡ್ ಇಟ್ಕೋಬೇಕು. ಫಸ್ಟ್ ನೀವೆಲ್ಲ ರೋಡ್ಗೆ ಹೋಗ್ತೀರಿ, ಅವಾಗ ಒಂದು ಫೋಟೋ ತಗೊಳ್ಳಿ, 2-3 ಎಲ್ಲ ಮೇಜರ್. ಆಮೇಲೆ ಆಮೇಲೆ ಒಂದು ಇಟ್ಕೊಳ್ಳಿ. ಆಮೇಲೆ ಇವಾಗೆಲ್ಲ GPS ಇದೆಯಲ್ಲ,
GPS ಕೋಡ್ ಇಟ್ಕೊಂಡ್ಬಿಟ್ಟು ನಿಮ್ ಸೇಫ್ಟಿ ಇಟ್ಕೋಬೇಕು. ನಿಮ್ ಮಾರ್ಗನ ಬರೀತಾರೆ ಕೆಲವರು. ಅವಾಗ ಏನ್ ಮಾಡ್ತಾರೆ? ಆ ಬೆಳೆಯವರೆಗೆ ಇದ್ದು ಮಾಡಿಲ್ಲ, ಹೋದ ವರ್ಷ ಸುಮ್ನೆ ಕ್ಲೈಮ್ ಮಾಡಿದ ನಂತರ ಅವಾಗ ಏನ್ ಮಾಡ್ತೀರಿ? ನೆಕ್ಸ್ಟ್ ಒಂದ್ ವರ್ಷ ಆಗುತ್ತೆ, 6 ತಿಂಗಳಾಗುತ್ತೆ, ಅದೇನು ಬೆಳೀತದೆ, ಏನೋ ಮಾಡಿರ್ತೀರಿ. ಇದಾನಲ್ಲ ನಿಮ್ ಸ್ಟಾಫ್ ಇದಾರೇನ್ರಿ? ಎಲ್ಲಿದ್ದಾನೆ ಗುರುರಾಜ? ಬಂದಿದ್ದಾನೆ ಗುರುರಾಜ? ಏಕೆ? ನೀವು ಯಾವಾಗಲೂ ಬಿಡಬಾರ್ದು ಅವ್ರಿಗೆ. ಮೇಲಿರೋರು ಸರ್, ಪುರುಷ ಯಜಮಾನರು ಸರ್ 5489 ಬಂದಿದೆ ಸರ್. ಮತ್ತೀಗ IT/GST ಪಾವತಿ ಮಾಡ್ತಾವ್ರು ಸರ್ 3232 ಇದೆ ಸರ್. IT/GST ಸರ್, ಅವರು ನಾಟ್ ಇಸಬಲ್. IT/GS ಅಂದ್ರೆ ಏನು? IT ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋದು ಸರ್. ಹೌದು ಸರ್. ಎಷ್ಟಿದ್ದಾರೆ ಅವರು? 3232 ಸರ್. ಅದೇ ಪುರುಷರಲ್ಲಿ? ಹೌದು ಸರ್, ಟೋಟಲ್ ರೇಷನ್ ಕಾರ್ಡ್ ಅಲ್ಲಿ ಸರ್. ಮತ್ತೆ ಮರಣ ಹೊಂದಿರೋರು ಸರ್ 2040 ಇದ್ದಾರೆ ಸರ್. ಇಷ್ಟು ಕಾರ್ಡ್ಸ್ಗೂ ನಮ್ಮ ಎಲಿಜಿಬಲ್ ಗೃಹಲಕ್ಷ್ಮಿ ಕೊಟ್ಟ ಟಾರ್ಗೆಟ್ ರೀಚ್ ಆಗಿದೆ. ಅಲ್ರಿ, ಈಗ 5489 ಏನಂದ್ರಿ? ಪುರುಷ ಯಜಮಾನರು ಸರ್. ಪುರುಷ ಯಜಮಾನರು ಆಯ್ತಾ? 3232 IT ಪೇ ಅಲ್ವಾ? ಹಾ, ಮತ್ತೆ ಮರಣ ಹೊಂದಿರೋರು ಓಕೆ, ಇವರಿಗೆ ಇಲ್ಲ ಅಂತ? ಅವ್ರಿಗಿಲ್ಲ ಸರ್, ನಾಟ್ 5489 ಇಲ್ಲ, 2040 ಇವೆಲ್ಲ ಸೇರಿದ್ರೆ ಎಷ್ಟಾಯ್ತು? ಟೋಟಲ್ 10,076 10,076. ಈ ಡಿಫರೆನ್ಸ್ ಯಾರಿಗೆ? ಅವ್ರಿಗೆ ಅವ್ರು ನಮಗೂ ವ್ಯತ್ಯಾಸ ಆಗ್ತಿತ್ತು ಸರ್. ಯಾರಿಗೆ? ಫುಡ್ ಇಲ್ಲ ಆಗ್ತದೆ ಅದು ಸರಿ ಅದು ಸರಿ. ಹೌದು ಸರ್, ಕರೆಕ್ಟ್ ಸರ್. ಅಲ್ಲಿ ಇದು ಸರಿ ಇರೋದಲ್ಲ, ನಿಮ್ದು ಹೇಳಿ. ಅದನ್ನ ಸರಿ ಇದೆ ಅಂದ್ರೆ ಟೋಟಲ್ ರೇಷನ್ ಕಾರ್ಡ್ ನಿಮ್ದು ಹೇಳಿ, ಫಿಗರ್ ಹೇಳಿ. ವ್ಯಾಲಿಡೇಟ್ರಾ ನಿಮ್ದು ಹೇಳ್ರಿ. 99,767 ಇದೆ. 99,767. ಅದರಲ್ಲಿ APL ಕಾರ್ಡ್ 11,985 ಸರ್. ಅಂತಂದ್ರೆ 11,106 ಸರ್. ಆಯ್ತಪ್ಪ, ಇದು ನಿಮ್ದಾಯ್ತು. ಇದಕ್ಕೆ ಟ್ಯಾಲಿ ಮಾಡಿ ನೀವು ಕೇಳಿ. ಈಗ ಇವ್ರದ್ದು ಅಲ್ಲಿ ಇರಾಗದಲ್ಲ, ಅಲ್ಲಿ ಏನೇನಿದೆ ಎಲ್ಲ ಮಾಹಿತಿ ಕೊಡ್ಬೇಕು ನಮ್ಮ ಅಡ್ಮಿನಿಸ್ಟ್ರೇಟರ್ಗೆ. ಅದು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನಿದೆ, ನಮ್ಮ PDOಗಳು ಇದ್ದಾರೆ. ಆದ್ರೂ ಕೂಡ ಅವ್ರು ಏನ್ ಮಾಡ್ತಾರೆ, ಹಿಂಗೆ ನಮ್ಮ ಇವ್ರು ಇದಾರಲ್ಲ ಅಡ್ಜಸ್ಟ್ ಆಗ್ತಾರೆ ಅಲ್ಲಿ ವ್ಯವಸ್ಥೆಗಳನ್ನ. ನೀವು ನೋಡಲ್ಲ ಸರ್ ಅಂದ್ರೆ ಅವರು ಕೆಲವೊಂದನ್ನ ಅವ್ರ ಕೈ ಸಾಲ್ವ್ ಆಗಲ್ಲ, ಅವ್ರಿಗೆ ಸಪೋರ್ಟಿಂಗ್ ಆಗ್ಬೇಕು. ಅದ್ರ ಜೊತೆಗೆ ಅವ್ರು ಏನಿದಾರಲ್ಲ ಕೆಲವೊಂದು ಸಿಸ್ಟಮ್ ಸಮಸ್ಯೆಗಳು ಹಂಗೆ ಇಟ್ಕೊಂಡು ಕುಂತಿರ್ತಾರೆ. ಆ ಸಮಸ್ಯೆಗಳನ್ನ ಅಲ್ಲಿ ಬಗೆಹರಿಸಕ್ಕಂತ ನಿಮ್ಗೆ ಹಾಕಿರೋದು. ಯಾಕಂದ್ರೆ ಎಲೆಕ್ಟೆಡ್ ಬಾಡಿ ಇದ್ರೆ, ಅಧ್ಯಕ್ಷರಿದ್ರೆ, ಆಮೇಲೆ ಬಾಡಿ ಇದ್ರೆ ಅವರು ಚರ್ಚೆಗಳು ಮಾಡ್ತಿದ್ರು. ನಮ್ಮ ವಾರ್ಡ್ ಅಲ್ಲಿ ಹಿಂಗಿದೆ, ನಮ್ಮ ಇದ್ರಲ್ಲಿ ಹಿಂಗಿದೆ ಅಂತ ಹೇಳಿ. ನೀವ್ ಯಾರ ಹತ್ರ ಹೋಗಿ ಏನ್ ಮಾಡ್ತೀರಲ್ಲಿ? ತಾಲೂಕು ಆಫೀಸರ್ಗಳು ಹೋಗಿ ಏನ್ ಮಾಡ್ತೀರಿ? ನೋಡಲ್ ಆಫೀಸರ್ಗಳು ನೀವು. ಆಯ್ತಪ್ಪ, ನೀವು ಟ್ರೈನಿಂಗ್ ಕೊಟ್ಟಿರಿ, ನನ್ಗೆ ಗೊತ್ತಾಗಲಿ ಏನ್ ಮಾಡ್ತೀರಿ ನೀವು ಅಂತ. ಹೋಗಿ ಎಷ್ಟೊತ್ತಿರ್ತೀರಲ್ಲ, ಹೋಗಿ ಪಂಚಾಯತಿಗೆ ಹೋಗ್ತೀರಾ? ಹೋಗಿ ಏನ್ ಮಾಡ್ತೀರಿ? PDO ಹತ್ರ ಚರ್ಚೆ ಮಾಡಿ PDO ಏನೇನು ಸಮಸ್ಯೆ ಇದೆ ಅಂತ ಹೇಳಿ, ಆಮೇಲೆ ಜನಗಳು ಬಂದ್ರು ಸರ್. ನೀವು ಹೋಗ್ಬೇಕಾದ್ರೆ ಪಂಚಾಯತಿಗೆ ಹೋಗ್ತಿದೀವಿ, ಜನರಿಗೆ ಗೊತ್ತಾಗಬೇಕು, ಅವಾಗ ಅವ್ರು ಬರ್ತಾರೆ. ಬರೀ ನೀವು PDO ಮಾತಾಡಿದ್ರೆ ಆಗಲ್ಲ. ಯಾರಿಗೂ ಗೊತ್ತಿಲ್ಲ ಸರ್, ಯಾರಿಗೂ ಗೊತ್ತಿಲ್ಲ. ಅವ್ರು ಬಂದು ಅಲ್ಲಿಗೆ ಆಫೀಸ್ ಹತ್ರ ಬಂದು ಹೋಗಿರೋದೇ ದೊಡ್ಡ ಸಾಹಸ. ಸರ್, ಈಗ ಕೂಡ ವಾರಕ್ಕೆ 3 ಸಲ ಕಂಪಲ್ಸರಿ ಹೋಗ್ಬೇಕಂತ ಕೂಡ ಆಯ್ತಪ್ಪ, ನಾನು ಹೋಗಿದ್ದು ಜನಗಳಿಗೆ ಗೊತ್ತಾಗಬೇಕು. ಈಗ ಏನಾಗುತ್ತೆ, ಅವ್ರಿಗೆ ಗ್ರಾಮ ಪಂಚಾಯತಿ ಸದಸ್ಯರಿಲ್ಲ, ಅವ್ರಿಗೆ ಅಧಿಕಾರ ಇಲ್ಲ, ಹೌದಾ? ಅವ್ರು ಬಂದು ಮೊದಲ ತರ ಕೇಳಕ್ ಆಗಲ್ಲ. ಅದಕ್ಕೋಸ್ಕರನೇ ನಿಮ್ಮನ್ನ ಮಾಡಿದ್ದಾರೆ. ನಿಮ್ ಕೆಲಸದ ಜೊತೆಗೆ ನೀವು ಅದನ್ನ ಮಾಡಿ. ಪ್ರತಿ ಪಂಚಾಯತಿ ಮುಂದೆ ಅಡ್ಮಿನಿಸ್ಟ್ರೇಟರ್ ಯಾರು, ಅವ್ರ ಮೊಬೈಲ್ ನಂಬರ್ ಎಲ್ಲ ದೊಡ್ಡದಾಗಿ ಕಾಣಂಗೆ ಡಿಸ್ಪ್ಲೇ ಮಾಡಿದೀವಿ ಸರ್. ಯಾರೇ ಹೋದ್ರು ಕೂಡ ಅವ್ರಿಗೆ ಫೋನ್ ಮಾಡಿ ಏನ್ ಸಮಸ್ಯೆ ಇದೆ ಅಂತ ಹೇಳಿ. ಆಯ್ತಪ್ಪ, ಬರೀ ಡಿಸ್ಪ್ಲೇ ಅವ್ರಿಗೆ ಗೊತ್ತಾಗ್ಬೇಕು. ಈಗ ಸರ್ ಮೊನ್ನೆ ಈಗ ಸರ್ ಎಲ್ಲರ ಗಮನಕ್ಕೆ ಮೊನ್ನೆ CO ಮೀಟಿಂಗ್ ಮಾಡಿದಾಗ ಸರ್, ಪ್ರತಿ ಬುಧವಾರ ಗುರುವಾರ ಕಂಪಲ್ಸರಿ ವಿಸಿಟ್ ಮಾಡಬೇಕು. ಜೊತೆಗೆ ವರ್ಕಿಂಗ್ ಸ್ಯಾಟರ್ಡೆ ವಿಸಿಟ್ ಮಾಡಬೇಕು. ಅದು ಮಾಹಿತಿ ಪಂಚಾಯತಿನಲ್ಲಿ ಇರ್ಬೇಕು. ಗೊತ್ತಾಯ್ತಾ? ನೀವೇನ್ ಹೋಗಿ ಒಂದೇ ಪಂಚಾಯತ್ ಹೆಡ್ ಕ್ವಾರ್ಟರ್ಸ್ ಅಷ್ಟೆಲ್ಲ ಹಂಗೆ ಒಂದ್ ಸ್ವಲ್ಪ ಹೋಗ್ಬಿಡ್ರಿ ಹಳ್ಳಿಗಳಿಗೆ, ಒಂದು ರೋಡ್ ಹಾಕೊಂಬರ್ರಿ. ಸರ್, ಚಳ್ಳಕೆರೆದು ಒಂದು ಲಾರಿ ನ್ಯಾಯಬೆಲೆ ಅಂಗಡಿಗೆ ಹೋಗಿದ್ದು. ಅದೇನಾಯ್ತು ಸರ್, ತೂಕ ಜಾಸ್ತಿ ಇದೆ ಅಂತ ಬಂದ. ಅದಕ್ಕೆ ಚೆಕ್ ಮಾಡಿದ್ರೆ ಕರೆಕ್ಟ್ ಐತೆ ಸರ್. ಅಂದ್ರೆ ಅಸಿಸ್ಟೆಂಟ್ ಕಮಿಷನರ್ ಇದ್ದಿರತ್ತಪ್ಪ. ಇಲ್ಲ ಸರ್, ಅದು ಕರೆಕ್ಟ್ ಇದೆ ಸರ್ ತೂಕ. ಅದಕ್ಕೆ ಅವ್ರು ಇರ್ತಿದ್ರಲ್ರಿ,
ಇಲ್ಲ ಸರ್ ನಮ್ದು ಇದ್ದಿಲ್ಲ ಚೆಕ್ ಮಾಡಿ ಯಾವ ಊರು ಗೊತ್ತಾ? ಅಲ್ಲಿ ಯಾರು ಇವಾಗ ಮೊಣಕಾಲ್ಮುರಿ ಅಲ್ಲ ಪೊಲೀಸ್ ಅಂತಾರ US ಬಂದಿದ್ರು ಹೇಳ್ರಿ ಸತ್ಯಣ್ಣವ್ರೆ ಅವ್ರ ಮಾಹಿತಿ ನಿಮ್ಮ ಹತ್ರ ಏನೈತೆ? ಸರ್ ಇಲ್ಲಿ ಮೊನ್ನೆ ಇರ್ತಕ್ಕಂಥ ಕೇಸುಗಳು ಸರ್ ಹಾ ಅದರಲ್ಲಿ ಏನಾಗಿದೆ ಸರ್ ಅದ್ರಂದ್ರೆ ಅಕ್ರಮವಾಗಿ ಪಡಿತರ ಅಕ್ಕಿಗಳನ್ನ ಲಾರಿ ಹಿಡಿದಿರೋದು ಎಲ್ಲಿ ಮತ್ತೆ ಆಮೇಲೆ ಎಲ್ಲಿಂದ ಯಾರು ಇದು ಮಾಡಿದ್ರು ಅದಕ್ಕೆ ಯಾರ ನ್ಯಾಯಬೆಲೆ ಅಂಗಡಿಯವರು ಅದು ಏನಾಯ್ತು? ನಿಮ್ಮ ಹಂತದಲ್ಲಿ ಅಲ್ಲೆಲ್ಲ ಇದ್ಬಿಟ್ರೆ ಹೆಂಗೆ? ಇಲ್ಲ ಸರ್ ನಮ್ಮ ಚಳಕೆರೆಯಲ್ಲಿ ಏನಂತ ಒಂದು ಮೊನ್ನೆ ಸೀಸ್ ಮಾಡಿರೋದು ಒಂದು ಇದೆ ಸರ್ ರೈಸ್ 20 ಆಯ್ತಪ್ಪ, ಅವ್ರು ಯಾರು ಮಾಡಿದ್ದಾರೆ? ಅವ್ರ ನ್ಯಾಯಬೆಲೆ ಅಂಗಡಿಯರು ಯಾರು? ಅವ್ರಿಗೆ ಏನ್ ಕ್ರಮ ವಹಿಸಿದ್ರಿ? ನ್ಯಾಯಬೆಲೆ ಅಂಗಡಿಯವರಲ್ಲ ಸರ್ ಅದು ಇವರು ಅಂಗಡಿಯವರು ತಗೊಂಡಿದ್ದಾರೆ ಸರ್. ಆಯ್ತಪ್ಪ, ಅಂಗಡಿಯರು ಅದು ಯಾರು? ಕಂಪ್ಲೇಂಟ್ ಮಾಡಿದೆ ಸರ್ ರಾಘವೇಂದ್ರ ಶೆಟ್ಟಿ ಅಂತ ಕಂಪ್ಲೇಂಟ್ ಮಾಡಿ FIR ನೀವು ಅದನ್ನ ಮಾಡಿದ್ರೆ ತಾನೇ ನಿಲ್ಲುತ್ತೆ. ಇಲ್ಲ ಸರ್ ಇಲ್ಲ, ಹಂಗೆ ಇದೆ ಪ್ರಾಕ್ಟೀಸ್ ಆಗ್ಬಿಟ್ಲ ಇದು? ಇಲ್ಲ ಸರ್ FIR ಹಾಕಿಸಿದೆ. ಏನ್ರಿ ಸತ್ಯಣ್ಣವ್ರೆ? FIR ಆಗಿ ಅವ್ರಿಗೆ ಏನಾಯ್ತು ಮುಂದಕ್ಕೆ? ಸರ್ ಅವ್ರಿಗೆ ಅರೆಸ್ಟ್ ಮಾಡಿದ್ವಿ ಸರ್. ಹಾ. ಅರೆಸ್ಟ್ ಮಾಡಿಬಿಟ್ಟು ಇದು ಮಾಡ್ತಿದ್ದು ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, ಚಾರ್ಜ್ ಶೀಟ್ ಮಾಡ್ತೀವಿ ಸರ್.